ಗರುಡ ಪುರಾಣದ ಕಹಿ ಸತ್ಯ. ಹೆಣ್ಣು ಮಕ್ಕಳು ಯಾಕೆ ಜನಿಸುತ್ತಾರೆ? ಪಾಪದಿಂದಲೋ ಪುಣ್ಯದಿಂದಲೋ ಎಂಬ ಪ್ರಶ್ನೆ ಹಲವರಲ್ಲಿ ಕುತೂಹಲವನ್ನು ಹುಟ್ಟಿಸುತ್ತದೆ. ಆದರೆ ಈ ವಿಷಯವನ್ನು ಸರಿಯಾದ ಅರಿವಿನಿಂದ ನೋಡಬೇಕು. ಪ್ರಾಚೀನ ಗ್ರಂಥಗಳ ಅರ್ಥವನ್ನು ತಪ್ಪಾಗಿ ಅರ್ಥೈಸಿದರೆ ಸಮಾಜದಲ್ಲಿ ತಪ್ಪು ದೂಷಣೆಗಳು ಹುಟ್ಟುವ ಸಾಧ್ಯತೆ ಇದೆ. ಆದ್ದರಿಂದ ಗರುಡ ಪುರಾಣದ ಸಂದೇಶವನ್ನು ಸಮತೋಲನದಿಂದ ಮತ್ತು ಗೌರವದಿಂದ ವಿವರಿಸೋಣ. ಗರುಡ ಪುರಾಣವು ಮುಖ್ಯವಾಗಿ ಜೀವನ, ಮರಣ, ಪಾಪ, ಪುಣ್ಯ ಮತ್ತು ಕರ್ಮಫಲಗಳ ಬಗ್ಗೆ ವಿವರಿಸುವ ಒಂದು ಧಾರ್ಮಿಕ ಗ್ರಂಥ. ಇದರಲ್ಲಿ ಮಾನವನ ಜೀವನದಲ್ಲಿ ಮಾಡಿದ ಕಾರ್ಯಗಳು ಮುಂದಿನ ಜನ್ಮಕ್ಕೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ವಿವರಿಸಲಾಗಿದೆ. ಆದರೆ ಎಲ್ಲಿಯೂ ಹೆಣ್ಣು ಮಕ್ಕಳು ಪಾಪದ ಫಲ ಎಂದು ನೇರವಾಗಿ ಹೇಳಲಾಗಿಲ್ಲ. ಇದು ಸಮಾಜದಲ್ಲಿ ಹರಿದಾಡುವ ತಪ್ಪು ನಂಬಿಕೆಗಳಲ್ಲಿ ಒಂದಾಗಿದೆ. ಹಿಂದಿನ ಕಾಲದಲ್ಲಿ ಕೆಲವರು ಕರ್ಮತತ್ವವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಜನನವನ್ನು ಪಾಪ ಪುಣ್ಯಕ್ಕೆ ನೇರವಾಗಿ ಕೊಂಡಿಬಿಟ್ಟರು. ವಾಸ್ತವವಾಗಿ ಗರುಡ ಪುರಾಣವು ಹೇಳುವುದು ಏನೆಂದರೆ, ಪ್ರತಿಯೊಬ್ಬರೂ ತಮ್ಮ ಕರ್ಮದ ಪ್ರಕಾರ ಜನ್ಮ ಪಡೆಯುತ್ತಾರೆ. ಅದು ಹೆಣ್ಣು ಆಗಲಿ ಗಂಡು ಆಗಲಿ. ಆತ್ಮದ ಮೂಲ ಸ್ವರೂಪವೇ ಲಿಂಗವಿಲ್ಲ. ಆತ್ಮವು ಶುದ್ಧವಾದದ್ದು. ಅದು ದೇಹವನ್ನು ಮಾತ್ರ ಧರಿಸುತ್ತದೆ. ಆದ್ದರಿಂದ ಹೆಣ್ಣು ಅಥವಾ ಗಂಡು ಎಂಬುದು ಕೇವಲ ದೇಹದ ಸ್ವಭಾವ, ಆತ್ಮದ ಅಲ್ಲ. ಹಿಂದೂ ಧರ್ಮದಲ್ಲಿ ಹೆಣ್ಣು ಮಗುವಿಗೆ ಅತ್ಯಂತ ಗೌರವದ ಸ್ಥಾನವಿದೆ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಮುಂತಾದ ದೇವಿಯರನ್ನು ಪೂಜಿಸಲಾಗುತ್ತದೆ. ಹೆಣ್ಣು ಮಗುವನ್ನು ಮನೆಗೆ ಬಂದ ಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಇದು ಸ್ಪಷ್ಟವಾಗಿ ಹೆಣ್ಣು ಜನನವನ್ನು ಪುಣ್ಯದ ಫಲವೆಂದು ಗೌರವಿಸುವುದನ್ನು ತೋರಿಸುತ್ತದೆ. ಒಂದು ಮನೆಯಲ್ಲಿ ಹೆಣ್ಣು ಮಗು ಜನಿಸಿದರೆ ಅದನ್ನು ಶುಭ ಸೂಚಕವೆಂದು ಕಾಣುವ ಸಂಪ್ರದಾಯ ಇದೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಸತ್ಕರ್ಮಗಳ ಫಲವಾಗಿ ಒಳ್ಳೆಯ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾನೆ. ಅದೇ ರೀತಿ ಕೆಟ್ಟ ಕರ್ಮಗಳು ದುಃಖಕರ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತವೆ. ಆದರೆ ಈ ಕರ್ಮಫಲವನ್ನು ಹೆಣ್ಣು ಜನನ ಅಂದರೆ ಪಾಪ ಎಂದು ಅರ್ಥೈಸುವುದು ಸಂಪೂರ್ಣ ತಪ್ಪು. ಈ ರೀತಿಯ ಅರ್ಥೈಸುವಿಕೆ ಸಮಾಜದಲ್ಲಿ ಅಸಮಾನತೆ ಮತ್ತು ಅನ್ಯಾಯಕ್ಕೆ ಕಾರಣವಾಗಬಹುದು. ಸತ್ಯ ಏನೆಂದರೆ, ಹೆಣ್ಣು ಮಕ್ಕಳು ಸಮಾಜದ ಅಡಿಪಾಯ. ಅವರು ತಾಯಿ, ತಂಗಿ, ಹೆಂಡತಿ, ಮಗಳು ಎಂಬ ಹಲವಾರು ಪಾತ್ರಗಳಲ್ಲಿ ಜೀವನವನ್ನು ಸಮತೋಲನಗೊಳಿಸುತ್ತಾರೆ. ಅವರಿಂದಲೇ ಕುಟುಂಬಗಳು ಬೆಳೆಯುತ್ತವೆ. ಒಂದು ಹೆಣ್ಣು ಮಗುವಿಲ್ಲದೆ ಜೀವನದ ಸೌಂದರ್ಯವೇ ಅಪೂರ್ಣ. ಆದ್ದರಿಂದ ಅವರನ್ನು ಪಾಪದ ಫಲವೆಂದು ನೋಡುವುದು ಮಾನವೀಯತೆಯ ವಿರುದ್ಧವಾಗಿದೆ. ಇತ್ತೀಚಿನ ಕಾಲದಲ್ಲಿಯೂ ಕೆಲವು ಕಡೆಗಳಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ತಪ್ಪು ನಂಬಿಕೆಗಳು ಇನ್ನೂ ಇವೆ. ಆದರೆ ವಿದ್ಯೆ ಮತ್ತು ಜಾಗೃತಿ ಹೆಚ್ಚಾದಂತೆ ಈ ನಂಬಿಕೆಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ಗರುಡ ಪುರಾಣದ ನಿಜವಾದ ಸಂದೇಶವು ಧರ್ಮ, ಸತ್ಯ ಮತ್ತು ಸತ್ಕರ್ಮಗಳ ಮಹತ್ವವನ್ನು ತಿಳಿಸುವುದಾಗಿದೆ. ಅದು ಯಾವುದೇ ಲಿಂಗಭೇದವನ್ನು ಪ್ರೋತ್ಸಾಹಿಸುವುದಿಲ್ಲ. ನಾವು ಈ ವಿಷಯವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ, ಪ್ರತಿಯೊಬ್ಬ ಜನ್ಮವು ಒಂದು ಅವಕಾಶ. ಅದು ಆತ್ಮದ ಪ್ರಗತಿಗಾಗಿ. ಹೆಣ್ಣು ಆಗಲಿ ಗಂಡು ಆಗಲಿ ಪ್ರತಿಯೊಬ್ಬರೂ ಸಮಾನರಾಗಿದ್ದಾರೆ. ಅವರ ಜೀವನದ ಮೌಲ್ಯ ಅವರ ಕರ್ಮ, ಗುಣ ಮತ್ತು ನಡತೆಯಿಂದ ನಿರ್ಧರಿಸುತ್ತದೆ, ಲಿಂಗದಿಂದಲ್ಲ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ಪಾಪದಿಂದ ಹುಟ್ಟುತ್ತಾರೆ ಎಂಬ ಕಲ್ಪನೆ ಸಂಪೂರ್ಣವಾಗಿ ತಪ್ಪಾಗಿದೆ. ಗರುಡ ಪುರಾಣವು ಅದನ್ನು ಹೇಳುವುದಿಲ್ಲ. ಬದಲಿಗೆ ಅದು ಪ್ರತಿಯೊಬ್ಬರ ಕರ್ಮ ಮತ್ತು ಧರ್ಮದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಹೆಣ್ಣು ಮಗಳನ್ನು ಗೌರವದಿಂದ ನೋಡಬೇಕು. ಅವರಲ್ಲಿ ದೇವಿಯ ಸ್ವರೂಪವನ್ನು ಕಾಣಬೇಕು. ಇಂದಿನ ಸಮಾಜದಲ್ಲಿ ನಾವು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶ ಮತ್ತು ಗೌರವ ನೀಡಿದರೆ ಮಾತ್ರ ನಿಜವಾದ ಸಮೃದ್ಧಿ ಸಾಧ್ಯ. ಕೊನೆಗೆ ಹೇಳುವುದಾದರೆ, ಹೆಣ್ಣು ಮಗು ಹುಟ್ಟುವುದು ಪಾಪವಲ್ಲ, ಅದು ಒಂದು ಆಶೀರ್ವಾದ. ಅದನ್ನು ಪುಣ್ಯದ ಫಲವೆಂದು ಗೌರವಿಸುವ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಸಂಪೂರ್ಣ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.